ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ ಬನ್ನಿ, 2024ರ ಆಗಸ್ಟ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೇಷರಾಶಿಯ ಮಾಸ ಭವಿಷ್ಯ ಹೇಳ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಯಾವ ರೀತಿ ಶುಭ ಫಲ ಮತ್ತು ಅಶುಭ ಫಲಗಳಿದೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡಲೇಬೇಕು. ನೋಡಿ, ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿ ಆಗಸ್ಟ್ ತಿಂಗಳಿಂದ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತೆ. ನೀವು ಏನೇನು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡಿರ್ತೀರಿ ಅಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಸಾರಾಸಗಟವಾಗಿ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಭೂಮಿಯ ವ್ಯವಹಾರಕ್ಕೆ ಕ್ರಯ ಇರ್ಬೋದು, ವಿಕ್ರಿಯೆ ಇರ್ಬೋದು, ಅಥವಾ ಭೂಮಿಯಲ್ಲಿ ಅಡೆತಡೆಗಳಿರ್ಬೋದು, ತೊಡಕುಗಳಿರ್ಬೋದು, ಈ ಥರದ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ಏನಾಗುತ್ತೆ, ಅನೇಕ ದಿನಗಳಿಂದ ಆ ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೀವಿ. ಆದರೆ ಗುರು ಮಹಾರಾಜನ ಕೃಪೆಯಿಂದ ನಿಮ್ಮ ಇಷ್ಟಾರ್ಥ ಎಲ್ಲವೂ ಕೂಡ ಸಿದ್ಧಿ ಉಂಟಾಗಿ ವಿಶೇಷವಾಗಿರ್ತಕ್ಕಂಥ ಧನಾಗಮನ ಉಂಟಾಗತ್ತೆ. ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತೆ. ಹಾಗೆ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರಲಿಲ್ಲಲ್ಲ ಹೇಳತಕ್ಕಂಥದ್ದೊಂದು ಆಲೋಚನೆ ಆಗಿರುತ್ತೆ. ನಿಮ್ಮ ಮಕ್ಕಳು ಎಷ್ಟೋ ಒಳ್ಳೊಳ್ಳೆ ಸಂಬಂಧಗಳು ಬಂದರೂ ಕೂಡ ಆ ಸಂಬಂಧಗಳನ್ನು ನಾವು ಕೊಡ್ತಾ ಇಲ್ಲ, ಜಾತಕಾದಿಗಳು ಆಗ್ತಾ ಇಲ್ಲ. ಎಲ್ಲೋ ಒಂದು ರೀತಿಯ ಗೊಂದಲಗಳು, ಸಮಸ್ಯೆಗಳು ಇವೆಲ್ಲವೂ ಕೂಡ ಉಂಟಾಗತ್ತೆ. ವ್ರತ ನಿಯಮ ಪೂಜೆ ಎಲ್ಲ ಮಾಡಿಸ್ತಾ ಇರ್ತೀರಿ, ಆದರೂ ಕೂಡ ಒಳ್ಳೆಯ ಯೋಗಗಳು ಸಂಬಂಧಗಳು ಕೂಡ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇಂಥ ಒಂದು ಸಂಬಂಧಗಳಿಗೆ ಫಲಪ್ರದವಾಗಲಿಕ್ಕೆ ಏನೋ ಒಂದು ರೀತಿಯ ಕಾರಣಗಳಿರ್ಬೋದು, ಜನ್ಮಾಂತರದ ಕರ್ಮದ ಶೇಷ ಇರ್ಬೋದು, ಈ ಥರದ ಒಂದಷ್ಟು ಅಲ್ಲ ಇವೆಲ್ಲವೂ ಕೂಡ ಇರುತ್ತೆ. ಆದರೂ ಕೂಡ ಚಿಂತಿಸುವಂಥ ಅಗತ್ಯವಿಲ್ಲ. ಯೋಗ ತುಂಬ ಚೆನ್ನಾಗಿ ಫಲಪ್ರದವಾಗಿರ್ತಕ್ಕಂಥದ್ದು. ಜೀವನದ ಉದ್ದಗಲಕ್ಕೂ ಕೂಡ ನಿರಂತರವಾಗಿ ಫಲವನ್ನು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಗುರುವಿನ ಮಹಾಯೋಗದಿಂದ ಅದ್ಭುತವಾಗಿರ್ತಕ್ಕಂಥ ರಾಜಯೋಗವನ್ನು ಆನಂದಿಸ್ತಕ್ಕಂಥದ್ದು, ಅದ್ಭುತವಾದ ಯೋಗವನ್ನು ಕೊಡುವಂಥದ್ದು. ಇನ್ನು ಕ್ರೀಡಾ ಸಾಮಗ್ರಿಗಳ ವ್ಯವಹಾರದಲ್ಲಿಯೂ ಕೂಡ ಹೆಚ್ಚು ಬಲವನ್ನು ಕೊಡುವಂಥದ್ದು, ಹೆಚ್ಚು ಯೋಗವನ್ನು ಕೂಡ ಲಭಿಸ್ತಾ ಇರತಕ್ಕಂಥದ್ದು. ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಚೈತನ್ಯಗಳು, ಬುದ್ಧಿಶಕ್ತಿಗಳು, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ನಿರಂತರವಾಗಿ ಆಗ್ತಾ ಇರತಕ್ಕಂಥದ್ದು. ಜೀವನದ ಉದ್ದಗಲಕ್ಕೂ ಕೂಡ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಶರೀರದಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರತಕ್ಕಂಥದ್ದು, ಶರೀರದ ಸಮಸ್ಯೆಗಳು ಕೂಡ ಉದ್ಭವಿಸ್ತಕ್ಕಂಥದ್ದು. ಹೀಗೆ ಈ ಥರದೆಲ್ಲವೂ ಕೂಡ ಆಗಸ್ಟ್ ತಿಂಗಳಲ್ಲಿ ಆಗ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಮೇಷರಾಶಿಯವರಿಗೆ ಮೇಷರಾಶಿಯಲ್ಲಿ ಆರಂಭದ ದಿನದಲ್ಲಿ ತುಂಬ ಚೆನ್ನಾಗಿ ಯೋಗಪ್ರದವಾಗಿರುತ್ತೆ, ಫಲಪ್ರದವಾಗಿರ್ತಕ್ಕಂಥದ್ದು. ಹಾಗೆ ದೈವದತ್ತವಾಗಿ ಬರತಕ್ಕಂತಹ ಯೋಗ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಮಧ್ಯಭಾಗದಲ್ಲಿ ಎಲ್ಲೋ ಒಂದು ಕಡೆ ರೀತಿಯ ತಾಪತ್ರಗಳು ಉಂಟಾಗುತ್ತೆ. ಮಧ್ಯಭಾಗದಲ್ಲಿ ಒಂದಷ್ಟು ಗೊಂದಲಗಳು, ಎಲ್ಲ ನೋಡಿದರೂ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ಇರಲ್ಲ. ಎಲ್ಲೋ ಒಂದು ಕಡೆ ಜಟಿಲವಾಗಿರ್ತಕ್ಕಂಥದ್ದು, ವಿರೋಧಿಗಳು ಕಿರಿಕಿರಿ ಆಗ್ತಾ ಇರುತ್ತೆ. ಮನಸ್ಸಿಗೆ ಶಾಂತಿ ಸಮಾಧಾನ ಇರಲ್ಲ. ಏನೋ ಒಂದು ರೀತಿಯ ಮನೆಯಲ್ಲಿ ಕಳವಳಕಾರಿ ಸಂಗತಿ. ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಈ ಥರದ ಒಂದಷ್ಟು ತೊಂದರೆಗಳು ಉಂಟಾಗ್ತಾ ಇರತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ವಿಚಾರಗಳು ಮೇಷರಾಶಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಲೋಚನೆಗಳು ಉಂಟಾಗುತ್ತೆ. ಸರಿಯಾದಂಥ ರೀತಿಯಲ್ಲಿ ಅನುಕೂಲಗಳು ಒದಗಿ ಬರ್ತಾ ಇಲ್ಲ.
ಅಲೆದಾಟ, ಈ ಥರದ ಒಂದಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸ್ತಕ್ಕಂಥದ್ದು. ಹೀಗೆ ಹಲವು ರೀತಿಯ ಸಮಸ್ಯೆಗಳಿಗೆ, ಅನೇಕ ತೊಂದರೆಗಳಿಗೆ ಈ ಆಗಸ್ಟ್ ತಿಂಗಳದ ಕೊನೆಯ ಭಾಗದಲ್ಲಿ ಕೂಡ ತುಂಬ ಚೆನ್ನಾಗಿ ಅನುಕೂಲದಾಯಕವಾಗಿರುತ್ತೆ. ಓಂ ಗಣಪತಯೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಟೈಪ್ ಮಾಡಿ ಕಳಿಸಿ. ಗಣಪತಿಯ ಆಶೀರ್ವಾದ ನಮಗೆ ಸಿಗತ್ತೆ. ಶುಭವಾಗಲಿ, ಮಂಗಲವಾಗಲಿ.